ಕರುನಾಡ ಶಕ್ತಿ ದೇವರ ಮೊರೆ ಹೋಗಿದ್ದೇಕೆ ಯತ್ನಾಳ್ ಬಂಡಾಯದ ಬಾವುಟ ಹಾರಿಸಿ ನಾಡ ದೇವತೆಗೆ ನಮನ ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮುಂಡಿ ದರ್ಶನ ಪಡೆದಿದ್ದೇಕೆ ಯತ್ನಾಳ್, ಚಾಮುಂಡೇಶ್ವರಿ ಮುಂದೆ ಫೈಲ್ ಇಟ್ಟು ಪೂಜಿಸಿದ್ದೇಕೆ ಯತ್ನಾಳ್. ಬಂಡಾಯ ಮತ್ತು ರೆಬಲ್ ನಾಯಕ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊನೆಗೂ ದೇವರ ಮೊರೆ ಹೋಗಿದ್ದಾರೆ. ವಿಜೇಂದ್ರರ ವಿರುದ್ಧ ಸದಾ ಕತ್ತಿ ಬಸೀತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ಬಾರಿ ಬಹಿರಂಗವಾಗಿ ಯತ್ನಾಳ್ ವಿರುದ್ಧ ಸವಾಲೊಡ್ಡಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಕರುನಾಡ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಂಡಾಯದ ಬಾವುಟ ಹಾರಿಸಿ ನಾಡದೇವತೆಗೆ ನಮನವನ್ನು ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮುಂಡಿ ದರ್ಶನ ಪಡೆದಿದ್ದೇಕೆ ಯತ್ನಾಳ್, ಚಾಮುಂಡೇಶ್ವರಿಯ ಮುಂದೆ ಫೈಲ್ ಇಟ್ಟು ಪೂಜಿಸಿದ್ದೇಕೆ. ಹಾಗಾದ್ರೆ ಫೈಲ್ನಲ್ಲಿ ಏನಿದೆ? ವಿಜೇಂದ್ರರ ಅಕ್ರಮಗಳನ್ನ, ವಿಜೇಂದ್ರ ಮಾಡಿರ್ತಕ್ಕಂತಹ ಭ್ರಷ್ಟಾಚಾರವನ್ನ ತೆರೆದಿಡ್ತೀನಿ ಅಂತ ಹೇಳಿದ್ರು ಯತ್ನಾಳ್ ಚಾಮುಂಡಿ ಮುಂದಿಟ್ಟ ಫೈಲ್ ಯಾವುದು? ಇಷ್ಟಕ್ಕೂ ಆ ರೆಬಲ್ ಕಡತದಲ್ಲಿರುವುದಾದ್ರೂ ಏನು? ಭಾರಿ ಕುತೂಹಲವನ್ನ ಕೆರಳಿಸಿದ ಬಿಜೆಪಿ ರೆಬಲ್ ನಿಗೂಢ ನಡೆ. ಯತ್ನಾಳ್ರ ಫೈಲ್ನಲ್ಲಿ ಇರುವುದಾದ್ರೂ ಏನೇನು? ವಿಜೇಂದ್ರ ವಿರುದ್ಧವೇ ಹೋರಾಡಲು ದೇವರ ಮೊರೆ ಹೋದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜೇಂದ್ರ ಒಬ್ಬ ದುಷ್ಟ, ವಿಜೇಂದ್ರ ಒಬ್ಬ ವಂಚಕ, ವಿಜೇಂದ್ರ ಒಬ್ಬ ಕೀಚಕ, ರಾಜಕೀಯದಲ್ಲಿ ಇನ್ನೂ ಕೂಡ ಬಚ್ಚ. ಇದೆಲ್ಲ ಹೇಳಿದ್ದು ನಾವುಗಳಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ರವರೇ. ನಕಲಿ ಶಿಸ್ತು ಸಮಿತಿಯ ನೋಟಿಸನ್ನು ಪ್ರಿಂಟ್ ಮಾಡ್ತಾರೆ ಯತ್ನಾಳ್. ನನಗೆ ಸಾಕಷ್ಟು ಬಾರಿ ಫೇಕ್ ನೋಟಿಸ್ಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಯತ್ನಾಳ್ ಆರೋಪ ಮಾಡಿದ್ರು. ಆದರೆ ಯತ್ನಾಳ್ ನನ್ನ ಕೈಯಲ್ಲಿ ಫೈಲ್ಗಳಿದ್ದಾವೆ ಅಂತ ಹೇಳಿ ಮೌಖಿಕವಾಗಿ ಇಷ್ಟು ದಿನ ಹೇಳ್ಕೊಂಡು ತಿರುಗಾಡಿದ್ರೆ ಹೊರತಾಗಿ ಎಲ್ಲೂ ಕೂಡ ಫೈಲ್ಗಳನ್ನು ತೋರಿಸಿರಲಿಲ್ಲ. ಆದರೆ ದಪ್ಪ ಕಡತಗಳನ್ನು ಕೈಯಲ್ಲಿಟ್ಕೊಂಡು ಚಾಮುಂಡೇಶ್ವರಿ ದೇವರ ಮುಂದೆ ಆ ಫೈಲನ್ನು ಇಟ್ಟುಕೊಂಡು ಪೂಜಿಸಿದ್ದಾರೆ. ಹಾಗಾದರೆ ಚಾಮುಂಡೇಶ್ವರಿಯ ಜೊತೆ ಯಾವ ತರಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ? ಭಾರಿ ಕುತೂಹಲ ಕೆರಳಿಸಿದ ರೆಬಲ್ ನಾಯಕನ ನಡೆ. ಹಾಗಾದರೆ ರೆಬಲ್ ನಾಯಕ ದೇವರ ಮೊರೆ ಹೋಗಿದ್ಯಾಕೆ? ಯತ್ನಾಳ್ ಚಾಮುಂಡಿ ಮುಂದಿಟ್ಟ ಫೈಲ್ ಯಾವುದು? ಹೈಕಮಾಂಡ್ನ ಶೋಕಾಸ್ ನೋಟಿಸ್ಗೆ ಪೂಜೆ ಮಾಡಿಸಿದ್ರಾ? ವಿಜೇಂದ್ರ ವಿರುದ್ಧದ ಸಾಕ್ಷ್ಯಾಧಾರಗಳಿಗೆ ಪೂಜೆ ಮಾಡಿಸಿದ್ರಾ ರೆಬಲ್ ನಾಯಕ? ವಿಜೇಂದ್ರ ವಿರುದ್ಧ ದಾಖಲೆ ಸಂಗ್ರಹಿಸಿದ್ದಾರಾ ಹಾಗಾದ್ರೆ ರೆಬಲ್ ನಾಯಕ? ಆ ಕಡತ ಮಹತ್ವದ್ದಾಗದಿದ್ದರೆ ಶಕ್ತಿ ದೇವತೆ ಸನ್ನಿಧಿಗೆ ಏನಕ್ಕೆ ಮತ್ತೆ ಬಂದಿದ್ದು? ಹೈಕಮಾಂಡ್ಗೆ ಹೆದರಿ ದೇವರ ಮೊರೆ ಹೋದ್ರ ರೆಬಲ್ ನಾಯಕ? ಹೈಕಮಾಂಡ್ಗೆ ಹೆದರಿ ದೇವರ ಮೊರೆ ಹೋದ್ರ ರಾಜ್ಯಾಧ್ಯಕ್ಷ ಹುದ್ದೆ ನೀಡಲು ನಾಡದೇವತೆಗೆ ಹರಕೆ ಹೊತ್ರ ರೆಬಲ್ ನಾಯಕ? ಭಾರಿ ಕುತೂಹಲವನ್ನು ಕೆರಳಿಸಿದೆ ಬಿಜೆಪಿಯ ಬಂಡೆದ್ದ ನಾಯಕನ ಈ ಒಂದು ನಡೆ. ವಿಜೇಂದ್ರ ಯಾವಾಗ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ಆ ದಿನದಿಂದ ಹಿಡಿದು ಈ ದಿನದವರೆಗೂ ಕೂಡ ವಿಜೇಂದ್ರರ ವಿರುದ್ಧ ಒಂದಿಲ್ಲೊಂದು ಆರೋಪಗಳನ್ನು ಮಾಡ್ತಾ ಬಂದಿರತಕ್ಕಂಥ ಯತ್ನಾಳು ಸಾಕಷ್ಟು ಬಾರಿ ವಿಜೇಂದ್ರರ ವಿರುದ್ಧ ಅನೇಕ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ರು. ನನ್ನಲ್ಲಿ ದಾಖಲೆಗಳಿದ್ದಾವೆ, ನನ್ನಲ್ಲಿ ಸಾಕ್ಷ್ಯಗಳಿದ್ದಾವೆ, ಆತನ ತಂದೆ ಒಬ್ಬ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಆಗಿದ್ದಾಗ ಭ್ರಷ್ಟಾಚಾರಿಯ ಸಚಿವ ಸಂಪುಟದಲ್ಲಿ ನಾನು ಸಚಿವನಾಗಲಾರೆ ಅಂತೇಳಿ ಓಪನ್ ಆಗಿ ಹೇಳಿ ನಾನು ಬಂದಿದ್ದೆ. ಹೀಗಂತ BS ಯಡಿಯೂರಪ್ಪರ ವಿರುದ್ಧವೂ ಕೂಡ ಮಾತನಾಡಿದಂಥ ಯತ್ನಾಳ್ ಇವತ್ತು ಚಾಮುಂಡೇಶ್ವರಿ ದೇವರ ಮೊರೆ ಹೋಗಿರುವಂತಹದ್ದು. ದಪ್ಪ ಕಡತಗಳನ್ನು ಮುಂದಿಟ್ಟುಕೊಂಡು ಚಾಮುಂಡೇಶ್ವರಿ ದೇವರ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರ ಮತ್ತು ಕಾಂಗ್ರೆಸ್ ನಾಯಕರ ಗಮನವನ್ನು ಸೆಳೀತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್.